ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದರ್ಶನ್ ಸರ್ ಕೊಲೆ ಮಾಡೋಕೆ ಸಾಧ್ಯನೇ ಇಲ್ಲ. ದರ್ಶನ್ ಮಾಜಿ ಆಪ್ತ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ನೀಡಿದ್ದಾರೆ. ದರ್ಶನ್ ಮ್ಯಾನೇಜರ್ ಮಲ್ಲಿ ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ. ದರ್ಶನ್ ಮಾಜಿ ಆಪ್ತ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ನೀಡಿರುವಂತದ್ದು. ದರ್ಶನ್ ಕೊಲೆ ಮಾಡೋಕೆ ಸಾಧ್ಯನೇ ಇಲ್ಲ. ದರ್ಶನ್ ಸರ್ ಅರೆಸ್ಟ್ ಆದಾಗ ನಾನು ನೇಪಾಳದಲ್ಲಿದ್ದೆ. ದರ್ಶನ್ ಸರ್ ಅರೆಸ್ಟ್ ಸುದ್ದಿ ಕೇಳಿ ನನಗೆ ತುಂಬಾನೇ ಬೇಜಾರಾಯಿತು. ದರ್ಶನ್ ಮಗು ತರ ತುಂಬಾ ಒಳ್ಳೆ ಬ್ರೋ. ದರ್ಶನ್ ಮತ್ತೆ ಬಾ ಅಂದ್ರೆ ನಾನು ಕೆಲಸಕ್ಕೆ ಹೋಗ್ತೀನಿ. ದರ್ಶನ್ ಮಾಜಿ ಆಪ್ತ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ನೀಡಿದ್ದಾರೆ. 7 ವರ್ಷಗಳ ನಂತರ ಮತ್ತೆ ಈಗ ಪ್ರತ್ಯಕ್ಷರಾಗಿದ್ದಾರೆ. ನಾನು 7 ವರ್ಷ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೆ. 8 ಕೋಟಿ ರೂಪಾಯಿ ನಾನು ಸಾಲ ಮಾಡಿಕೊಂಡಿದ್ದೆ. ವರ್ಷಗಳ ಕಾಲ ಅಜ್ಞಾತವಾಸದಲ್ಲಿದ್ದಂತಹ ದರ್ಶನ್ ಅವರ ಅತ್ಯಾಪ್ತ ಸ್ನೇಹಿತರು ಹಾಗೂ ಮ್ಯಾನೇಜರ್ ಆಗಿರುವಂತಹ ಮಲ್ಲಿಕಾರ್ಜುನ್ ಅವರು ಇವತ್ತು ಕಾಣಿಸ್ಕೊಂಡಿದ್ದಾರೆ. ಸರ್ ನಮಸ್ತೆ. ಆ್ಯಕ್ಚುಲಿ ಖುಷಿಯಾಗುತ್ತೆ ಮತ್ತೆ ಕಂಬ್ಯಾಕ್ ಮಾಡಿದ್ದೀರಾ ಅನ್ನುವಂಥದ್ದು ಕೇಳಿ. ಜೊತೆಗೆ ಒಂದಷ್ಟು ವಿವಾದಗಳು ಕೂಡ ಅದಕ್ಕೆ ಉತ್ತರ ಕೊಡುವಂಥದ್ದು ಇವತ್ತು. ನನಗೆ ಎಲ್ಲೇ ಬಂದಿದ್ದೀನಿ, ವಾಪಸ್ ನಾನು ಚಿತ್ರರಂಗದಲ್ಲೇ ಜೀವನ ಮಾಡ್ತಾ ಇದ್ದೀನಿ ಅನ್ನೋದು ಒಂದೇ ಖುಷಿ ಇದೆ, ಬೇರೆ ಏನು ಖುಷಿ ಇಲ್ಲ. ಇನ್ನೂ ಮಾಡಿ ತೋರಿಸ್ಬೇಕೇ ಇದೆಲ್ಲ ಮೇಡಮ್, ಇನ್ನೂ ತೀರಿಸ್ಬೇಕು. ಇನ್ನೂ ನಂದು ಜರ್ನಿ ಮುಗಿದಿಲ್ಲ. ಈಗ ನಾನು ಬಂದಿದ್ದೀನಿ ಅಂತ ಅಷ್ಟೇ ಹೇಳ್ಕೊಂಡಿದ್ದೀನಿ, ಬೇರೆ ಏನೂ ಇಲ್ಲ. ಇನ್ನು ಮೇಲೆ ದುಡಿಬೇಕು, ತೀರಿಸ್ಬೇಕು. ದೇವ್ರು ಹೆಂಗೆ ಶಕ್ತಿ ಕೊಡ್ತಾನೋ ಗೊತ್ತಿಲ್ಲ. ಸರ್ ಜೈಲಿಗೆ ಹೋಗಿದಂಥದ್ದು ಆ ಸಂದರ್ಭದಲ್ಲಿ ನೀವೆಲ್ಲಿದ್ರಿ? ನಿಮ್ಗೆ ಹೇಗೆ ವಿಷಯ ಗೊತ್ತಾಯಿತು? ಯಾವಾಗ ಗೊತ್ತಾಯಿತು? ನೇಪಾಳದಲ್ಲಿದ್ದೆ. ನೇಪಾಳ ಅದೇ ದಿನ ಗೊತ್ತಾಯ್ತು ಅವ್ರು ಜೈಲಿಗೆ ಸೇರಿದ್ದು? ಗೊತ್ತಾಯ್ತು. ನಾನು ಮೇಡಮ್ ನಾನು ಸ್ವಲ್ಪ ನೆಟ್ವರ್ಕಲ್ಲಿ ಇದ್ದೆ, ನನಗೆ ಗೊತ್ತಾಗ್ತಿತ್ತು ವಿಷಯಗಳು. ನನಗೂ ಕುತೂಹಲ ಇತ್ತಲ್ಲ, ವಾಪಸ್ ಬರಬೇಕು ಅನ್ನೋ ಇದ್ದಲ್ಲ, ತಿಳ್ಕೊತಾ ಇದ್ದೆ. ಇಷ್ಟು ಗೊತ್ತಾದಾಗ ಭಾಳ ಬೇಜಾರಾಯ್ತು ಅಷ್ಟೇ. ನನಗೆ ಏನು ಮಾಡೋಕಂತ ದಿಗ್ಭ್ರಮೆ ಆದಂಗೆ ಆಗ್ಬಿಡ್ತು ಅಷ್ಟೇ. ಅನ್ನಿಸ್ತಾ ನಿಮಗೆ? ಅಂದರೆ ದರ್ಶನ್ ಸರ್ ಹೀಗೆ ಮಾಡಿರಬಹುದೇನೋ, ಅಥವಾ ಅವ್ರ ಟೈಮ್ ಸರಿ ಇಲ್ಲ, ಈ ರೀತಿ ಏನು ಥಾಟ್ಸ್ ಬಂತು ಆ ಸಂದರ್ಭದಲ್ಲಿ ಅಂತ ಸುದ್ದಿ ಕೇಳಿದಾಗಿದೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಬಟ್ ದರ್ಶನ್ ಸರ್ ಮಗು ಇಷ್ಟಂತ ಹೇಳ್ತೀನಿ, ಮಗು ಥರ ಸರ್, ಒಳ್ಳೆಯವರು. ನಾನು ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ಅಲ್ಲಿ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೂ ಆಗಲ್ಲ, ತಪ್ಪಾಗುತ್ತೆ ಅದು ಕೋರ್ಟಲ್ಲಿ ಇರೋದ್ರಿಂದ. ಗೊತ್ತಿಲ್ಲದೆ ಇರೋರಿಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ನೀವು ಗೊತ್ತಿರೋರು, ನಿಮಗೆ 1 ಕೋಟಿ ಕೂಡ ಕೊಟ್ಟಿದ್ರು ಹೌದು, ಆದ್ರೂ ನೀವು ಯಾಕೆ ನಿಮ್ಮ ಮನಸ್ಸಲ್ಲಿದ್ದಂತಹ ಒಂದಷ್ಟು ಗೊಂದಲಗಳನ್ನು ಅವ್ರ ಹತ್ರ ಹೇಳ್ಕೊಳ್ಳಿಲ್ಲ? ನಾನು ಹೇಳಿದ್ನಲ್ಲ ಮೇಡಮ್, ದಿಶಾ ಸರ್ ಅವ್ರು ಒಂದ್ಸಲ ಹೇಳ್ಕೊಂಡಿದ್ದೀನಿ, ಮತ್ತೆ ಹೋಗಿ ಹೆಂಗೆ ಹೇಳ್ಕೊಳ್ಳಿ ಮೇಡಮ್. ನನಗೆ ಆ ಧೈರ್ಯ ಇರಲಿಲ್ಲ ಮೇಡಮ್. ದಿಶಾ ಅವ್ರಿಗೆ ಅಳವ್ರು ಯಾರು ಅಂತ ನಮ್ಮ ಕಡೆ ಗಾದಿ ಮಾತಿದೆ. ಒಂದ್ಸಲ ಸೋತಿದ್ದೀನಿ, ಒಂದ್ಸಲ ಕಷ್ಟ ಹೇಳಿದ್ದೀನಿ, ಇನ್ನೊಂದ್ಸಲ ಹೋಗಿ ಕಷ್ಟ ಕೇಳಿದ್ರೆ ಮತ್ತೆ ಅವ್ರು ಮಾಡ್ತಾರಂತ ಏನು ಗ್ಯಾರಂಟಿ? ಮಾಡ್ಬೋದು, ಮಾಡದೇ ಇರ್ಬೋದು. ಏನಪ್ಪ ಬಂದು ನಿಂದು ಅದು ಇದೇ ಗೋಳು ಅಂತ ಅನ್ಬೋದು. ಅದಕ್ಕೆ ಕೇಳೋದೇ ಬೇಡ ಅಂತ ಸುಮ್ಮನೆ ಬಿಟ್ಟೆ ನಾನು. ಆವಾಗ ಏನೇನು ನಾನು ಇಷ್ಟು ಮಧ್ಯದಲ್ಲಿ ಗೆಲ್ತೀನಿ ಅಂತ ಹೋದೆ, ಯಾವುದು ಗೆಲ್ಲಿಲ್ಲ. ಪರಿಸ್ಥಿತಿ ಹಿಂಗೆ ಬಂತು, ಹೊರಗೆ ಹೋಗ್ಬೇಕಾಯ್ತು. ಇದಿಷ್ಟು ಮಲ್ಲಿಕಾರ್ಜುನ್ ಅವರ ಬಾದಾಯಿತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.